ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಶಕಗಳಿಂದ ಜಾರಿಗೆ ಬರಲು ಪ್ರಯತ್ನಿಸುತ್ತಿರುವ ಬೆಂಗಳೂರು ಸಬರ್ಬನ್ ರೈಲು ಅಥವಾ ಬೆಂಗಳೂರು ಉಪನಗರ ರೈಲು ಯೋಜನೆಯ ಬಗ್ಗೆ ಸಂಕ್ಷಿಪ್ತ ವಿವರಗಳನ್ನು ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಬೆಂಗಳೂರು ಉಪನಗರ ರೈಲು ಯೋಜನೆಯನ್ನು ಕರ್ನಾಟಕದಲ್ಲಿ ಸ್ಥಳೀಯ ಸಾರಿಗೆ ಸುಗಮವಾಗಿ ಸಾಗಲು ಮತ್ತು ಬೆಂಗಳೂರು ಸುತ್ತಮುತ್ತ ಇರುವ ನಗರಗಳಿಗೆ ಬೇಗ ತಲುಪಲು ಅನುಕೂಲವಾಗುವಂತೆ ದಶಕಗಳಿಂದ ಯೋಜನೆ ಜಾರಿಗೆ ತರುವ ಬಗ್ಗೆ ಮಾತುಕತೆಗಳು ನಡೆಯುತ್ತಲೇ ಇವೆ. ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗಳಿಗೆ ವೇಗವಾಗಿ ಪರಿಹಾರ ಸಿಗುತ್ತದೆ. ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಅಥವಾ ಬೆಂಗಳೂರು ಕಮ್ಯೂಟರ್ ರೈಲ್ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಉಪನಗರಗಳಿಗೆ ವೇಗವಾಗಿ ಚಲಿಸುವುದಕ್ಕೆ 1983ರಿಂದಲೂ ಮಾತುಕತೆಗಳು ನಡೆಯುತ್ತಲೇ ಇವೆ. 1983ರಲ್ಲಿ ಈ ಯೋಜನೆಯ ಬಗ್ಗೆ ಮೊದಲು ಪ್ರಸ್ತಾವನೆ ಇಟ್ಟಾಗ ಹಲವಾರು ಮಾರ್ಗಗಳಲ್ಲಿ ಈ ಯೋಜನೆ ಜಾರಿಗೆ ಬರುವ ಬಗ್ಗೆ ಚರ್ಚೆಗಳು ನಡೆದಿತ್ತಾದರೂ ನಂತರದ ದಿನಗಳಲ್ಲಿ ಯಾವುದೇ ಚಾಲನೆ ದೊರೆಯಲಿಲ್ಲ. 2019ರ ರೈಲ್ವೆ ಬಜೆಟ್ನಲ್ಲಿ ಈ ಯೋಜನೆಯನ್ನು ಮೊದಲ ಬಾರಿಗೆ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅನುಮೋದನೆಗೆ ಚಾಲನೆ ನೀಡಿದರು. ಮತ್ತೆ 2020ರ ಬಜೆಟ್ನಲ್ಲಿ ಅಂದಾಜು ವೆಚ್ಚ 18,600 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಾಗಿ ಮೀಸಲಿಟ್ಟರು. ಈ ಯೋಜನೆಯ ಒಟ್ಟು ಮೊತ್ತದಲ್ಲಿ ಕೇಂದ್ರ ಸರ್ಕಾರ ಮೊದಲ 20% ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ 20% ಭರಿಸಬೇಕಾಗಿ ಮತ್ತು ಉಳಿದ 60% ಯೋಜನೆಯ ಮೊತ್ತವನ್ನು ಬಾಹ್ಯ ಬೆಂಬಲದ ರೂಪದಲ್ಲಿ ಕೇಂದ್ರ ಸರ್ಕಾರ ಭರಿಸಲಿದೆ ಎಂದು ಹೇಳಿದ್ದರು. ಈ ರೈಲು ಯೋಜನೆ ಭಾರತದಲ್ಲಿ ವಿಶಿಷ್ಟ ಮತ್ತು ಪೂರ್ಣಗೊಂಡ ನಂತರ ರೋಲಿಂಗ್ ಸ್ಟಾಕ್ ಅಂದರೆ ರೈಲ್ವೆ ಬೋಗಿಗಳು ಶಕ್ತಿಯುತ ಮತ್ತು ಶಕ್ತಿಯಿಲ್ಲದ ವಾಹನಗಳನ್ನು ಒಳಗೊಂಡಂತಹ ಮತ್ತು ಪ್ರಸ್ತುತ ಮೆಟ್ರೋದಲ್ಲಿರುವ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಈ ಯೋಜನೆಯ ಹೊಣೆಯನ್ನು ಭಾರತೀಯ ರೈಲ್ವೆ ವಹಿಸಿಕೊಂಡಿದೆ ಮತ್ತು ಈ ಯೋಜನೆ 4 ರೈಲು ಮಾರ್ಗಗಳನ್ನು ಹೊಂದಿರುತ್ತದೆ. ಈ ಉಪನಗರ ರೈಲಿನ ನಿರ್ವಾಹಕರು ಬೆಂಗಳೂರು ಉಪನಗರ ರೈಲು ಕಂಪನಿ ಲಿಮಿಟೆಡ್ ಆಗಿರುತ್ತದೆ ಮತ್ತು ಇದು ಬ್ರಾಡ್ ಗೇಜ್ ಮಾದರಿಯಲ್ಲಿ ಇರುತ್ತದೆ. ಸಾಮಾನ್ಯ ಟ್ರ್ಯಾಕ್ ಗೇಜ್ಗಿಂತ ಅಂದರೆ 1435 mm ಬ್ರಾಡ್ ಗೇಜ್ ಅಂದರೆ 1520 mm ನಿರ್ಮಾಣ ಮಾಡುವುದು. ಈ ಯೋಜನೆಗೆ ಅನುಮೋದನೆ ಸಿಕ್ಕಿರುವುದು ಅಂದಾಜು ಸುಮಾರು 148 ಕಿಲೋಮೀಟರ್ನಿಂದ 150 ಕಿಲೋಮೀಟರ್. ಈ ಯೋಜನೆಯು ಭವಿಷ್ಯದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಸುಧಾರಿತ ರೂಪವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಯೋಜನೆಯಿಂದ ಬೆಂಗಳೂರು ನಗರದ ಹೊರವಲಯದಲ್ಲಿ ವಾಸಿಸುವ ಜನರು ಮಾತ್ರವಲ್ಲದೆ ಹತ್ತಿರದ ಸ್ಥಳೀಯ ನಗರಗಳು ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ವಾಸಿಸುವ ಜನರು ಸಹ ಭವಿಷ್ಯದಲ್ಲಿ ಈ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆ. ಯೋಜನೆಯು 2026ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಮತ್ತು ಯೋಜನೆಯ ಆರಂಭಿಕ ನಿರೀಕ್ಷಿತ ವೆಚ್ಚವು 15,767 ಕೋಟಿ ರೂಪಾಯಿಗಳು. ಇದು ಮುಂದೆ 18,000 ಕೋಟಿಗಳಿಗಿಂತ ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಈ ಯೋಜನೆಯನ್ನು ದೇಶದ ಅತ್ಯಂತ ಸಮಗ್ರ ರೈಲು ಯೋಜನೆ ಎಂದು ಕರೆಯುತ್ತಾರೆ. ಈ ಯೋಜನೆಯನ್ನು ಕೆ-ರೈಡ್ ಎಂದು ಕರೆಯಲ್ಪಡುವ ಕರ್ನಾಟಕದ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿಯು ನಿರ್ವಹಿಸುತ್ತಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ರೈಲ್ವೆ ಸಚಿವಾಲಯದ ಸಂಯೋಜಿತ ಯೋಜನೆಯಾಗಿದೆ. 4 ಕಾರಿಡಾರ್ಗಳು ಮತ್ತು 57 ನಿಲ್ದಾಣಗಳನ್ನು ಸಂಪರ್ಕಿಸಲಾಗುವುದು ಎಂದು ಹೇಳಲಾಗುತ್ತಿದೆ. ಆ ರೀತಿಯಲ್ಲಿ ರಾಜ್ಯದ ರಾಜಧಾನಿ ಹೊರವಲಯ ಪ್ರದೇಶಗಳನ್ನು 6 ವಿವಿಧ ದಿಕ್ಕುಗಳಲ್ಲಿ ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಹೀಲಲಿಗೆ ಹೊಸೂರು ಕಡೆ, ರಾಜಾನುಕುಂಟೆ ದೊಡ್ಡಬಳ್ಳಾಪುರ ಕಡೆ, ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕಡೆ, ಕೆಂಗೇರಿ ಮೈಸೂರಿನ ಕಡೆ, ವೈಟ್ಫೀಲ್ಡ್ ಬಂಗಾರಪೇಟೆ ಕಡೆ, ಚಿಕ್ಕಬಾಣಾವರ ತುಮಕೂರಿನ ಕಡೆ. ಈ ಯೋಜನೆಯಲ್ಲಿ 4 ಕಾರಿಡಾರ್ಗಳಿವೆ ಎಂದು ಮೊದಲೇ ಹೇಳಿದಂತೆ ರಾಜ್ಯ ರಾಜಧಾನಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಸ್ಥಳೀಯ ಹೂವುಗಳ ಹೆಸರುಗಳನ್ನು ಪ್ರತಿಯೊಂದು ಕಾರಿಡಾರ್ಗೆ ಇಡಲಾಗಿದೆ. ಮೊದಲ ಕಾರಿಡಾರ್ಗೆ ಸಂಪಿಗೆ ಲೈನ್ ಎಂದು ಹೆಸರು ಇಡಲಾಗಿದೆ. ಇನ್ನು ಸಂಪಿಗೆ ಕಾರಿಡಾರ್ ಯೋಜನೆಗೆ ಬಂದರೆ KSR ಬೆಂಗಳೂರಿನಿಂದ ಯಲಹಂಕ ಮತ್ತು ದೇವನಹಳ್ಳಿ ಕಾರಿಡಾರ್ಗೆ ಸಂಪರ್ಕ ಕಲ್ಪಿಸುವ ರೀತಿಯಲ್ಲಿ ಯೋಜಿಸಲಾಗಿದೆ. ಈ ಕಾರಿಡಾರ್ನಲ್ಲಿ ಸುಮಾರು 41.48 ಕಿಲೋಮೀಟರ್ ವಿಸ್ತೀರ್ಣವಿದ್ದು 8 ಎಲಿವೇಟೆಡ್ ಮತ್ತು 7 ದರ್ಜೆಯ ನಿಲ್ದಾಣಗಳನ್ನು ಒಳಗೊಂಡಂತೆ 15 ನಿಲ್ದಾಣಗಳನ್ನು ಒಳಗೊಂಡಿರುತ್ತದೆ. ಬನ್ನಿ ಅವು ಯಾವುವೆಂದು ನೋಡೋಣ. KSR ಬೆಂಗಳೂರು ಸಿಟಿ, ಶ್ರೀರಾಂಪುರ, ಮಲ್ಲೇಶ್ವರ, ಯಶವಂತಪುರ, ಮುತ್ಯಾಲನಗರ, ಲೊಟ್ಟೆಗೊಲ್ಲಹಳ್ಳಿ, ಕುಡಿಗೆಹಳ್ಳಿ, ಜುಡಿಕಲ್ ಲೇಔಟ್, ಯಲಹಂಕ, ನಿಟ್ಟೆ ಮೀನಾಕ್ಷಿ, ಬೆಟ್ಟ ಹಲಸೂರು, ದೊಡ್ಡಜಾಳ, ಏರ್ಪೋರ್ಟ್ ಟ್ರಂಪೆಟ್, ಏರ್ಪೋರ್ಟ್ ಟರ್ಮಿನಲ್, KIADB, ದೇವನಹಳ್ಳಿ.
ಇವಿಷ್ಟು ನಗರಗಳನ್ನು ಸಂಪರ್ಕಿಸುವ ಮೂಲಕ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ. ಹಾಗೂ ಇದರಲ್ಲಿ ಎಲಿವೇಟೆಡ್ 19.22 ಕಿಲೋಮೀಟರ್ ಮತ್ತು ದರ್ಜೆಯ ನಿಲ್ದಾಣಗಳು 22.27 ಕಿಲೋಮೀಟರ್ ಬರುತ್ತದೆ. ಕಡೆಯದಾಗಿ ಈ ಸಂಪಿಗೆ ಯೋಜನೆಯನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಸಾಧಿಸುವಂತೆ ಪ್ರಸ್ತಾಪಿಸಲಾಗಿದೆ. ಎರಡನೇ ಕಾರಿಡಾರ್ಗೆ ಮಲ್ಲಿಗೆ ಲೈನ್ ಎಂದು ಹೆಸರು ಇಡಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಬೈಯಪ್ಪನಹಳ್ಳಿ ಟರ್ಮಿನಲ್ನಿಂದ ಚಿಕ್ಕಬಾಣಾವರ ಸಂಪರ್ಕ ಕಲ್ಪಿಸುವ ರೀತಿಯಲ್ಲಿ ಯೋಜಿಸಲಾಗಿದೆ. ಮಲ್ಲಿಗೆ ಕಾರಿಡಾರ್ನ ಒಟ್ಟು ವಿಸ್ತೀರ್ಣ 28.9 ಕಿಲೋಮೀಟರ್, 6 ಎಲಿವೇಟೆಡ್ ಮತ್ತು 8 ದರ್ಜೆಯ ನಿಲ್ದಾಣಗಳನ್ನು ಒಳಗೊಂಡಂತೆ 14 ನಿಲ್ದಾಣಗಳನ್ನು ಹೊಂದಿರುತ್ತದೆ. ಬನ್ನಿ ಯಾವುವೆಂದು ನೋಡೋಣ. ಚಿಕ್ಕಬಾಣಾವರ, ಮೈದಾರಹಳ್ಳಿ, ಶೆಟ್ಟಿಹಳ್ಳಿ, ಜಾಲಹಳ್ಳಿ, ಯಶವಂತಪುರ, ಲೊಟ್ಟೆಗೊಲ್ಲಹಳ್ಳಿ, ಹೆಬ್ಬಾಳ, ಕನಕನಗರ, ನಾಗವಾರ, ಕಾವೇರಿ ನಗರ, ಬಾಣಸವಾಡಿ, ಸೇವಾನಗರ, ಕಸ್ತೂರಿ ನಗರ, ಬೈಯಪ್ಪನಹಳ್ಳಿ ಇವಿಷ್ಟು ನಗರಗಳ ಮೂಲಕ ಮಲ್ಲಿಗೆ ಕಾರಿಡಾರ್ ಯೋಜನೆ ಮುಕ್ತಾಯವಾಗುತ್ತದೆ. ಹಾಗೂ ಇದರಲ್ಲಿ 7.72 ಕಿಲೋಮೀಟರ್ ಎಲಿವೇಟೆಡ್ ಮತ್ತು 17.1 ಕಿಲೋಮೀಟರ್ ದರ್ಜೆಯ ನಿಲ್ದಾಣಗಳು ನಿರ್ಮಾಣವಾಗುತ್ತದೆ. ಮೂರನೇ ಕಾರಿಡಾರ್ಗೆ ಪಾರಿಜಾತ ಲೈನ್ ಎಂದು ಹೆಸರಿಡಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಕೆಂಗೇರಿಯಿಂದ ವೈಟ್ಫೀಲ್ಡ್ವರೆಗೆ ಸಂಪರ್ಕ ಕಲ್ಪಿಸುವ ರೀತಿಯಲ್ಲಿ ಯೋಜಿಸಲಾಗಿದೆ. ಪಾರಿಜಾತ ಕಾರಿಡಾರ್ಗೆ ಒಟ್ಟು ವಿಸ್ತೀರ್ಣ 35.5 ಕಿಲೋಮೀಟರ್, 4 ಎಲಿವೇಟೆಡ್ ಮತ್ತು 10 ದರ್ಜೆಯ ನಿಲ್ದಾಣಗಳನ್ನು ಒಳಗೊಂಡಂತೆ 14 ನಿಲ್ದಾಣಗಳು ಬರುತ್ತವೆ. ಬನ್ನಿ ಅವು ಯಾವುವೆಂದು ನೋಡೋಣ. ಕೆಂಗೇರಿ RV ಕಾಲೇಜ್, ಜ್ಞಾನಭಾರತಿ, ನಾಯಂಡಹಳ್ಳಿ, ಕೃಷ್ಣದೇವರಾಯ, ಜಗಜೀವನರಾಮ್ ನಗರ, KSR ಬೆಂಗಳೂರು ಸಿಟಿ, ಕುಮಾರ ಪಾರ್ಕ್, ಬೆಂಗಳೂರು ಕಂಟೋನ್ಮೆಂಟ್, ಬೆಂಗಳೂರು ಈಸ್ಟ್, ಬೈಯಪ್ಪನಹಳ್ಳಿ, ಕೃಷ್ಣರಾಜಪುರ, ಹೂಡಿ, ವೈಟ್ಫೀಲ್ಡ್ ಇವಿಷ್ಟು ನಗರಗಳ ಮೂಲಕ ಪಾರಿಜಾತ ಕಾರಿಡಾರ್ ಯೋಜನೆ ಹಾದು ಹೋಗುತ್ತದೆ. ಹಾಗೂ ಇದರಲ್ಲಿ 10.40 ಕಿಲೋಮೀಟರ್ ಎಲಿವೇಟೆಡ್ ಮತ್ತು 25.12 ಕಿಲೋಮೀಟರ್ ದರ್ಜೆಯ ನಿಲ್ದಾಣಗಳು ನಿರ್ಮಾಣವಾಗುತ್ತದೆ. ನಾಲ್ಕನೇ ಕಾರಿಡಾರ್ಗೆ ಕನಕ ಲೈನ್ ಎಂದು ಹೆಸರಿಡಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಹೀಲಲಿಗೆಯಿಂದ ರಾಜನಕುಂಟೆಗೆ ಸಂಪರ್ಕ ಕಲ್ಪಿಸುವ ರೀತಿಯಲ್ಲಿ ಯೋಜಿಸಲಾಗಿದೆ. ಕನಕ ಲೈನ್ ಕಾರಿಡಾರ್ನಲ್ಲಿ ಒಟ್ಟು ವಿಸ್ತೀರ್ಣ 46.28 ಕಿಲೋಮೀಟರ್. ಇದರಲ್ಲಿ 4 ಎಲಿವೇಟೆಡ್ ಮತ್ತು 15 ದರ್ಜೆ ನಿಲ್ದಾಣಗಳೊಂದಿಗೆ ಒಟ್ಟು 19 ನಿಲ್ದಾಣಗಳು ಬರುತ್ತವೆ. ಬನ್ನಿ ಯಾವುವೆಂದು ನೋಡೋಣ. ರಾಜನಕುಂಟೆ, ಮುದ್ದನಹಳ್ಳಿ, ಯಲಹಂಕ, ಜಕ್ಕೂರ್, ಹೆಗ್ಡೆ ನಗರ, ತಣಿಸಂದ್ರ, ಹೆಣ್ಣೂರು, ಹೊರಮಾವು, ಚನ್ನಸಂದ್ರ, ಕಗ್ಗದಾಸಪುರ, ಮಾರತಹಳ್ಳಿ, ಬೆಳ್ಳಂದೂರು ರೋಡ್, ಕಾರ್ಮೆಲರಾಮ್, ಅಂಬೇಡ್ಕರ್ ನಗರ, ಹುಸ್ಕೂರ್, ಸಿಂಗೇನಹಗ್ರಹಾರ, ಬೊಮ್ಮಸಂದ್ರ, ಹೀಲಲಿಗೆ ಇವಿಷ್ಟು ನಗರಗಳ ಮೂಲಕ ಕನಕ ಲೈನ್ ಕಾರಿಡಾರ್ ಹಾದು ಹೋಗುತ್ತದೆ. ಹಾಗೂ ಇದರಲ್ಲಿ 8.96 ಕಿಲೋಮೀಟರ್ ಎಲಿವೇಟೆಡ್ ಮತ್ತು 37.92 ಕಿಲೋಮೀಟರ್ ದರ್ಜೆಯ ನಿಲ್ದಾಣಗಳು ನಿರ್ಮಾಣವಾಗುತ್ತದೆ. ಈ 4 ಕಾರಿಡಾರ್ ಯೋಜನೆಯಲ್ಲಿ ಪ್ರಮುಖವಾಗಿ 5 ನಿಲ್ದಾಣಗಳು ಇಂಟರ್ಚೇಂಜ್ ನಿಲ್ದಾಣಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬೆಂಗಳೂರು ನಗರದ ಪ್ರಮುಖ ನಗರಗಳು ಈ 4 ಕಾರಿಡಾರ್ ಯೋಜನೆಯಲ್ಲಿ ಬರುತ್ತವೆ ಮತ್ತು ಸಂಚಾರ ದಟ್ಟಣೆ ಇರುವ ನಗರಗಳಲ್ಲಿ ಈ ಯೋಜನೆ ಜಾರಿಗೆ ಬಂದ ಮೇಲೆ ಸಂಚಾರ ದಟ್ಟಣೆ ಸುಧಾರಿಸುತ್ತದೆ. ಜನಸಾಮಾನ್ಯರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಉತ್ತಮ ಸಮಾಜಕ್ಕೆ ಒಂದು ಉತ್ತಮ ಅಡಿಪಾಯವಾಗುತ್ತದೆ. ಪ್ರಸ್ತುತ ಬೆಂಗಳೂರು ಸಬ್ಬರ್ಬನ್ ರೈಲು ಕಾಮಗಾರಿಯು ಕಾರಿಡಾರ್ 2ಗೆ ಮಾತ್ರ ಟೆಂಡರ್ ನೀಡಲಾಗಿದೆ. ಅಲ್ಲಿ ಕೆಲಸವು ಅತ್ಯಂತ ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಸುಮಾರು 12 ತಿಂಗಳಲ್ಲಿ 16%ಗಿಂತ ಕಡಿಮೆ ಕೆಲಸ ಮಾಡಲಾಗಿದೆ. ಉಳಿದ 3 ಕಾರಿಡಾರ್ಗಳಲ್ಲಿ ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ. ಎಲ್ಲ 4 ಕಾರಿಡಾರ್ಗಳನ್ನು ಗಣನೆಗೆ ತೆಗೆದುಕೊಂಡರೆ ಕೇವಲ 4%ಗಿಂತ ಕಡಿಮೆ ಕೆಲಸ ಮಾಡಲಾಗುತ್ತಿದೆ. 53% ಮಂಜೂರಾತಿ ಅವಧಿ ಮುಕ್ತಾಯಗೊಂಡಿದೆ. ರೋಲಿಂಗ್ ಸ್ಟಾಕ್ ರೈಲುಗಳು, ಸಿಗ್ನಲಿಂಗ್ ಮತ್ತು ದೂರ ಸಂಪರ್ಕಕ್ಕೆ ಸಂಬಂಧಿಸಿದ ಪ್ರಮುಖ ಟೆಂಡರ್ಗಳನ್ನು ಇನ್ನೂ ನೀಡಬೇಕಾಗಿದೆ. ಯೋಜನೆ ಸರಿಯಾದ ಸಮಯಕ್ಕೆ ಉದ್ಘಾಟನೆಯಾಗಲು ಈ ರೀತಿಯ ಪ್ರಗತಿ ಉತ್ತಮ ಬೆಳವಣಿಗೆಯಲ್ಲ. ಬೆಂಗಳೂರು ಸಬ್ಬರ್ಬನ್ ರೈಲ್ ಜಾರಿಗೆ ಬಂದರೆ ಸುಮಾರು 10 ಲಕ್ಷ ಜನ ಪ್ರತಿದಿನ ಸದುಪಯೋಗ ಪಡೆಯಬಹುದು. ಇದರ ನಿಲ್ದಾಣಗಳು ಹತ್ತಿರದ ಇತರ ಸಾರ್ವಜನಿಕರಿಗೆ ಸಾರಿಗೆ ವಿಧಾನಗಳೊಂದಿಗೆ ಬಸ್, ಮೆಟ್ರೋ ಮತ್ತು ರೈಲು ನಿಲ್ದಾಣಗಳು ಉತ್ತಮವಾಗಿ ಸಂಯೋಜಿಸಲ್ಪಡುತ್ತದೆ. ಬೆಂಗಳೂರು ಸಬ್ಬರ್ಬನ್ ರೈಲು ನಿಲ್ದಾಣಗಳು ಆಧುನಿಕ, ಸಮರ್ಪಿತ, ಬಹುಪಯೋಗಿ ಕೇಂದ್ರಗಳಾಗಿದ್ದು 2 ದಿಕ್ಕುಗಳಲ್ಲಿ ಪ್ರತಿ 5 ರಿಂದ 12 ನಿಮಿಷಗಳಿಗೊಮ್ಮೆ AC ರೈಲುಗಳು ಇರುತ್ತವೆ. ಆರಾಮದಾಯಕ ಆಸನಗಳ ಜೊತೆಗೆ ಕೆಲವು ಲಗೇಜ್ ಸ್ಥಳಾವಕಾಶವನ್ನು ಹೊಂದಿರುತ್ತದೆ. ಮೆಟ್ರೋಗೆ ಹೋಲಿಸಿದರೆ ನಿರ್ಮಾಣದ ವೆಚ್ಚವು ಗಣನೀಯವಾಗಿ ಕಡಿಮೆ ಇರುತ್ತದೆ. ಇದರಿಂದಾಗಿ ಭಾರಿ ಉಳಿತಾಯವಾಗುತ್ತದೆ. ಸಂಪೂರ್ಣವಾಗಿ ಮೆಟ್ರೋದಲ್ಲಿರುವ ಎಲ್ಲ ಸೇವೆಗಳನ್ನು ಇದರಲ್ಲಿ ನೋಡಬಹುದು.
ಆದರೆ ತೆರಿಗೆಯು ಮೆಟ್ರೋಗಿಂತ ಕಡಿಮೆ ಇರುತ್ತದೆ ಎಂದು ಭಾವಿಸಬಹುದು. ನಿರ್ಮಾಣದ ಸಮಯದಲ್ಲಿ ರಸ್ತೆ ಸಂಚಾರಕ್ಕೆ ಅಡ್ಡಿಯು ಅತ್ಯಲ್ಪವಾಗಿರುತ್ತದೆ, ಏಕೆಂದರೆ ಇದನ್ನು ಮುಖ್ಯವಾಗಿ ರಸ್ತೆಗಳಿಂದ ದೂರ ನಿರ್ಮಿಸಲಾಗಿದೆ. ಬೆಂಗಳೂರು ಸಬರ್ಬನ್ ರೈಲು ಎಲ್ಲ 4 ಕಾರಿಡಾರ್ಗಳಲ್ಲಿ ಮೀಸಲಾದ ಡಬಲ್ ಟ್ರ್ಯಾಕ್ಗಳನ್ನು ಹೊಂದಿರುತ್ತದೆ. 6 ಅಥವಾ 9 ಕೋಚ್ಗಳೊಂದಿಗೆ ರೈಲುಗಳು ಹೆಚ್ಚಿನ ಸಾಗಿಸುವ ಸಾಮರ್ಥ್ಯ ಮತ್ತು ಹೆಚ್ಚಿನ ಸರಾಸರಿ ವೇಗವನ್ನು ಹೊಂದಿರುತ್ತದೆ, ಏಕೆಂದರೆ ಸರಾಸರಿ ಅಂತರ ನಿಲ್ದಾಣದ ಅಂತರವು 2.5 ಕಿಲೋಮೀಟರ್ ಆಗಿದೆ. ಹತ್ತಿರದ ನಗರಗಳಿಗೆ ವಿಸ್ತರಣೆಗಳು ಹೆಚ್ಚಿನ ಹೆಚ್ಚುವರಿ ಪ್ರಯೋಜನಗಳನ್ನು ತರುತ್ತವೆ. ಬೋನಸ್ ಆಗಿ ಕೆ ರೈಡ್ ನಗರದಲ್ಲಿನ 26 ಸ್ಥಳಗಳಲ್ಲಿ ಲೆವೆಲ್ ಕ್ರಾಸಿಂಗ್ಗಳನ್ನು ತೆಗೆದುಹಾಕುತ್ತದೆ. ಇದು ಪ್ರಸ್ತುತ ರೈಲು ಸಂಚಾರದ ಸಮಯದಲ್ಲಿ ಪ್ರಮುಖ ಅಡಚಣೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡ ನಂತರ ಕೆ ರೈಡ್ ಎಲ್ಲ 4 ಕಾರಿಡಾರ್ಗಳಲ್ಲಿ ವಾಣಿಜ್ಯ ಕೇಂದ್ರಗಳಾಗಿ ಪರಿವರ್ತಿಸುವ ಕೆಲಸ ಮಾಡುತ್ತದೆ. ಇದು ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯೋಜನೆಯ ಪ್ರಕಾರ ಈ ಸೌಲಭ್ಯಗಳನ್ನು ಸ್ಮಾರ್ಟ್ ಸ್ಟೇಷನ್ ಹಬ್ ಎಂದು ಕರೆಯಲಾಗುವುದು. ಆದ್ದರಿಂದ ಯೋಜನೆಯಲ್ಲಿ ಒಳಗೊಂಡಿರುವ ಎಲ್ಲ 57 ನಿಲ್ದಾಣಗಳನ್ನು ಸ್ಮಾರ್ಟ್ ಸ್ಟೇಷನ್ ಹಬ್ಗಳಾಗಿ ಪರಿವರ್ತಿಸಲಾಗುವುದು. ಅಲ್ಲಿ ಸಾರ್ವಜನಿಕರು ಶಾಪಿಂಗ್, ವ್ಯಾಪಾರ, ಕೆಲಸ, ಹಾಗೆಯೇ ಲಭ್ಯವಿರುವ ಆಹಾರ ಸೌಲಭ್ಯಗಳು ಇತ್ಯಾದಿಗಳನ್ನು ಮಾಡಲು ಸಾಧ್ಯವಾಗುತ್ತದೆ, ಏಕೆಂದರೆ ಅವು ಬಹುಮಹಡಿಯದಾಗಿರುತ್ತದೆ. ಆದ್ದರಿಂದ ಅವರು ವಿವಿಧ ರೀತಿಯ ವ್ಯವಹಾರಗಳಲ್ಲಿ ಸುಲಭವಾಗಿ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. ವಾಣಿಜ್ಯ ಕಾರ್ಯಕ್ರಮಗಳಿಗೆ ವಾಯುಸ್ಥಳವನ್ನು ಬಳಸುತ್ತಾರೆ. ರೈಲಿನಿಂದ ಗಾಳಿಗೆ, ರೈಲಿನಿಂದ ಮೆಟ್ರೋಗೆ, ಹಾಗೆಯೇ ರೈಲಿನಿಂದ ರೈಲಿಗೆ ಬದಲಾಯಿಸಲು ಜನರಿಗೆ ಅವಕಾಶ ನೀಡುವುದು. ಹಣಕಾಸು ಗಳಿಸಲು ಈ ನಿಲ್ದಾಣಗಳ ಸುತ್ತಲಿನ ಭೂಮಿಯ ಪಾರ್ಸೆಲ್ಗಳು, ಈ ಸ್ಮಾರ್ಟ್ ಸ್ಟೇಷನ್ ಹಬ್ಗಳು, ಶಾಪಿಂಗ್ ಸೌಲಭ್ಯಗಳು, ಸಮಾವೇಶದ ಸ್ಥಳಗಳು, ಕ್ಲಬ್ ಮತ್ತು ಆಟದ ಕಾರ್ಯಕ್ಷೇತ್ರಗಳು, ಜೊತೆಗೆ ಚಿಲ್ಲರೆ ವ್ಯಾಪಾರವನ್ನು ಸಹ ಬೆಂಬಲಿಸಲು ಸಾಧ್ಯವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇನ್ನು ಬೆಂಗಳೂರು ಸಬರ್ಬನ್ ರೈಲು ಯೋಜನೆಯ 4 ಕಾರಿಡಾರ್ಗಳಲ್ಲಿ ಪ್ರತಿಯೊಂದು ಕಾರಿಡಾರ್ಗೆ ತಗಲುವ ವೆಚ್ಚಗಳು ಇಂತಿವೆ. ಸಂಪಿಗೆ ಕಾರಿಡಾರ್ಗೆ ತಗಲುವ ಅಂದಾಜು ವೆಚ್ಚ 5,060 ಕೋಟಿ ರೂಪಾಯಿಗಳು. ಮಲ್ಲಿಗೆ ಕಾರಿಡಾರ್ಗೆ ತಗಲುವ ಅಂದಾಜು ವೆಚ್ಚ 3,221 ಕೋಟಿ ರೂಪಾಯಿಗಳು. ಪಾರಿಜಾತ ಕಾರಿಡಾರ್ಗೆ ತಗಲುವ ವೆಚ್ಚ ಅಂದಾಜು 2,828 ಕೋಟಿ ರೂಪಾಯಿಗಳು ಮತ್ತು ಕನಕ ಕಾರಿಡಾರ್ಗೆ ತಗಲುವ ವೆಚ್ಚ ಅಂದಾಜು 4,658 ಕೋಟಿ ರೂಪಾಯಿಗಳು. ಈ ಯೋಜನೆಗೆ ಬೇಕಾಗಿರುವ ಒಟ್ಟು ಭೂಸ್ವಾಧೀನ ಜಾಗ 101.28 ಎಕರೆ ಪ್ರದೇಶಗಳು. ಇವಿಷ್ಟು ಬೆಂಗಳೂರು ಸಬರ್ಬನ್ ರೈಲಿನ ಪೂರ್ತಿ ವಿವರಗಳು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.